ನಮಸ್ಕಾರ ಎಲ್ರಿಗೂ. ಸೊ ಈಗ ನಾವು ಏರ್ಪೋರ್ಟಲ್ಲಿದ್ದೀವಿ. ಸೊ ಆಲ್ ಎಕ್ಸೈಟೆಡ್. ಈಗ ಜಸ್ಟ್ ಕ್ಯಾಟ್ರಿವಿ ಅದು ಫಸ್ಟ್ ಎಕ್ಸ್ಪೆಡಿಷನ್ ಟು ಜಿಮ್ ಕಾರ್ಬೆಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆಗೆ ಚಂದನ್ ಇದ್ದಾರೆ. ಚಂದನ್ ಈಸ್ ಅವರ್ ಬಿಲವಡ್ ಕ್ಲೈಂಟ್, ಈಸ್ ಕಮಿಂಗ್ ವಿತ್ ಅಸ್ ಫ್ರಮ್ ಆಲ್ಮೋಸ್ಟ್ ಇಯರ್. ತುಂಬ ಸಫರೀಸ್ ಮಾಡಿದ್ದಾರೆ. ಸೊ ಚಂದನ್, ಹೆಂಗೆ ಅನಿಸಿದೆ ಜಿಮ್ ಕಾರ್ಬೆಟ್ಗೆ? ಫುಲ್ ಎಲ್ಲ ಒಂಥರ ಐ ಎಕ್ಸ್ಪೆಕ್ಟೇಷನ್ ಇದೆ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾರ್ತ್ ಇಂಡಿಯಾ ಹೋಗ್ತಾ ಇರೋದು. ಸೊ ಫುಲ್ ಪಂಪ್ಡ್ ಅಪ್. ಫುಲ್ ಟೈಗರ್ಸ್, 7 ಸಫಾರೀಸ್, 14 ಟೈಗರ್ಸ್. ಸೊ ಹಾಯ್, ನಮ್ಮ ಜೊತೆಗೆ ಇವತ್ತು ನಮ್ಮ ಸ್ಕಿಪ್ಪರ್ ಧೀರಜು ನಾನು ಇಬ್ಬರೂ ಲೀಡ್ ಮಾಡ್ತಾ ಇದ್ದೀವಿ ಟೂರು. ಸೊ ಫಸ್ಟ್ ಟೈಮ್ ಕ್ಯಾಟ್ರಿವಿ ಅದು ಕಾರ್ಬೆಟ್ಗೆ. ಸೊ ನನಗಂತೂ ಇಟ್ಸ್ ಅ ಚೈಲ್ಡ್ಹುಡ್ ಡ್ರೀಮ್. ಕಾರ್ಬೆಟ್ ಬಂದುಬಿಟ್ಟು ಫುಟ್ ಹಿಲ್ ಆಫ್ ಹಿಮಾಲಯಾಸ್. ಸೊ ಇವಾಗ ನಾವು ಬಂದುಬಿಟ್ಟು ಬರೇಲಿ ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ಸೊ ಈಗ ನಮ್ಮದು 11:25 ಫ್ಲೈಟ್ ಇದೆ. ಸೊ ಅದಕ್ಕೆ ಆಲ್ಮೋಸ್ಟ್ 2 ಅವರ್ಸ್ ಮುಂಚೆನೇ ಬಂದಿದ್ದೀವಿ. ಇವತ್ತು ನಾನಂತೂ ನಿದ್ದೆನೇ ಮಾಡಿಲ್ಲ. ಕಣ್ಣು ಮುಚ್ಚಿದ್ರೆ ಕಾರ್ಬೆಟೇ ಬರ್ತಿದೆ. ಸೊ ನಮ್ಮ ಜೊತೆ ಧೀರಜ್ ಇದ್ದಾರೆ. ಧೀರಜ್ ಈಸ್ ಅ ಸ್ಕಿಪ್ಪರ್ ಆಫ್ ಕ್ಯಾಟ್ರಿವಿಯಾ. ಸೊ ಇಬ್ಬರು ಲೀಡ್ ಮಾಡ್ತಾ ಇದ್ದೀವಿ ಟೂರು. ಧೀರಜ್, ಹೆಂಗೆ ಅನಿಸಿದೆ ನಿಮಗೆ? ನೀವು ಹೇಳ್ದಂಗೆ ನಂದು ಇಟ್ ಇಸ್ ಬೀನ್ ಅ ಡ್ರೀಮ್ ಫ್ರಮ್ ಆಲ್ಮೋಸ್ಟ್ 5 ಇಯರ್ಸಿಂದ ಕಾರ್ಬೆಟ್ ಅಂತ ಕನ್ಸು ಕಾಣ್ತಾ ಇದ್ದೀನಿ. ಸೊ ಫೈನಲ್ ಆಗಿ ಟುಡೇ ಇಟ್ಸ್ ಹ್ಯಾಪನಿಂಗ್. ಸೊ ಸ್ನೇಹಿತರೆ, ಕಾರ್ಬೆಟ್ ನ್ಯಾಷನಲ್ ಪಾರ್ಕಲ್ಲಿ ಟೈಗರ್ ಸೈಟಿಂಗ್ ಬಂದುಬಿಟ್ಟು ಸ್ವಲ್ಪ ಕಷ್ಟನೇ. ಅನ್ಲೈಕ್ ದಿ ಅದರ್ ಪಾರ್ಕ್ಸ್, ಇವಾಗ ತಡೋಬಾನ್ ಆಗಿರಲಿ ಆರ್ ದಿ ಸೆಂಟ್ರಲ್ ಇಂಡಿಯಾ ಥರ ಅಲ್ಲ. ಸೊ ಕಾರ್ಬೆಟ್ ಬಂದುಬಿಟ್ಟು ಹಿಮಾಲಯಾಸ್, ಫುಟ್ ಹಿಲ್ಸ್ ಆಫ್ ಹಿಮಾಲಯಾಸ್. ಸೊ ಅಲ್ಲಿ ಟೈಗರ್ ಸಿಕ್ಕಿದ್ರೆ ವಿ ಆರ್ ಮೋರ್ ದ್ಯಾನ್ ಹ್ಯಾಪಿ. ಸೊ ಬಟ್ ನಮ್ಮ ಇಂಟೆನ್ಷನ್ ಈ ಟ್ರಿಪ್ಪಲ್ಲಿ ಬಂದುಬಿಟ್ಟು ನಮ್ಮ ಕ್ಲೈಂಟ್ಸ್ಗೆಲ್ಲ ಒಂದು ಒಳ್ಳೆ ಫೋಟೋಸ್, ಸ್ಕೇಪ್ಸು, ನಾವು ವೈಡ್ ಆ್ಯಂಗಲ್ ಇಮೇಜ್ ತೆಗಿಯೋಕ್ಕೆ ಬಂದುಬಿಟ್ಟು ನಾವು ಸ್ಪೆಷಲಾಗಿ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಎಸ್ಪೆಷಲಿ ಎಲಿಫೆಂಟ್ಸು, ಕಾರ್ಬೆಟ್ ಮೌಂಟೇನ್ಸು, ಆ ವೈಟ್ ಪೆಬಲ್ಸು, ಒಂಥರ ಸೀಕ್ರೆಟಿವ್ ಲ್ಯಾಂಡ್ ಅಂತ ಅನ್ಕೋಬೋದು. ಸೊ ತುಂಬ ಜನಕ್ಕೆ ತುಂಬ ಸ್ಟೈಲ್ಸ್ ಇದೆ ಫೋಟೋಗ್ರಫಿಯಲ್ಲಿ. ಸೊ ನಮ್ಮ ಸ್ಕಿಪ್ಪರ್ ಕೇಳೋಣ, ಧೀರಜ್, ನಿಂಗೆ ಯಾವ ಥರ ಒಂದು ಡ್ರೀಮ್ ಶಾಟ್ ಆ ಥರ ಏನಾರು ಇದೆಯಾ ಕಾರ್ಬೆಟ್? ಸೊ ಕಾರ್ಬೆಟ್ದು ನನ್ನ ಲಿಸ್ಟಲ್ಲಿ, ನನ್ನ ಮೈಂಡ್ಸೆಟ್ಟಲ್ಲಿರೋದು ಒಂದೇ ಡ್ರೀಮ್ ಶಾಟು. ರಾಮ್ಗಂಗಾ ರಿವರ್ ಬೆಡ್ ಮೇಲೆ, ವೈಟ್ ಪೆಬಲ್ಸ್ ಮೇಲೆ ಯಾವುದಾನ ಅನಿಮಲ್, ಬೀಟ್ ಎಲಿಫೆಂಟ್, ಟೈಗರ್, ಏನೇ ಆದ್ರೂ ಇಟ್ ಈಸ್ ಮೈ ಕಪ್ ಆಫ್ ಟೀ. ನನಗೆ ಅದೊಂದು ಇಟ್ ಹಸ್ ಬೀನ್ ಅ ಡ್ರೀಮ್ ಶಾಟ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಸೊ ಅದು ಸಿಕ್ಕಿದ್ರೆ ಐ ಆಮ್ ಸ್ಯಾಟಿಸ್ಫೈಡ್. ಗ್ರೇಟ್. ಓಕೆ ಸ್ನೇಹಿತರೆ, ನಾನು ಕೆನಾನ್ ಗೇರ್ಸ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಸ್ ಆಲ್ವೇಸ್. R5 ಇದೆ ವಿತ್ 400mm ಪ್ರೈಮ್ ಲೆನ್ಸ್ ಇದೆ, ಮತ್ತು ಒಂದು 70-200 ಇಸ್ ಅ ಮಸ್ಟ್. ಸೊ 5D Mark IV ವಿತ್ 70-200 ತೊಗೊಂಡಿದ್ದೀನಿ. ಸೊ ಧೀರಜ್ ಅವರು ಸೋನಿ ಯೂಸ್ ಮಾಡ್ತಿದ್ದಾರೆ. ಸೊ ನಾನು ಸೋನಿ ಆಲ್ಫಾ 7 RM3A ಒಂದು ಇಟ್ಕೊಂಡಿದ್ದೀನಿ. ಪ್ಲಸ್ ಅದ್ರ ಜೊತೆಗೆ ಸೋನಿ ಆಲ್ಫಾ 1 ಇದೆ, ಆ್ಯಂಡ್ 200-600 ಲೆನ್ಸ್ ಒಂದಿದೆ. ಇನ್ನೊಂದು 50mm ಪ್ರೈಮ್ ಲೆನ್ಸ್ ಇದೆ ಟು ಹ್ಯಾವ್ ದಟ್ ಬಿಗರ್ ಲ್ಯಾಂಡ್ಸ್ಕೇಪ್ ಶಾಟ್ಸ್ ತೊಗೊಳಕ್ಕೆ ಅಂತಲೇ ತೊಗೊಂಬಂದಿದ್ದೀನಿ. ಅದನ್ನು ನೋಡೋಣ. ಓಕೆ, ಸೊ ಎಲ್ಲ ಸ್ನೇಹಿತರೆ ಬ್ಲೆಸ್ ಮಾಡಿ ನಮ್ಗೆ ಒಳ್ಳೆ ಸೈಟಿಂಗ್ಸ್ ಆಗಬೇಕು ಅಂತ. ಆ್ಯಂಡ್ ಟೈಮ್ ಆಗ್ತಿದೆ ಧೀರಜ್, ಕಮ್ ಆನ್, ಲೆಟ್ಸ್ ಗೋ. ಜಸ್ಟ್ ರೀಚ್ಡ್ ಬರೇಲಿಯಲ್ಲಿ ಇಳ್ಕೊಂಡು. ಸೊ ಈಗ ನಮ್ಮದು ಲಂಚ್ ಎಲ್ಲ ಮಾಡ್ಕೊಂಡ್ವಿ. ಒಳ್ಳೆ ಕಡೆ ಒಂದು ನಾರ್ತ್ ಇಂಡಿಯನ್ ಸ್ಟೈಲ್ ರೋಟಿ, ತಂದೂರಿ ರೋಟಿ ಮತ್ತು ಪನ್ನೀರ್ ಮತ್ತು ಒಂದು ಚಿಕ್ಕ ರಸಗುಲ್ಲ ತಿಂದೆ, ಚೆನ್ನಾಗಿತ್ತು. ಸೊ ಈಗ ಎಲ್ಲರೂ ಒಂದು ಟೀ ಕುಡಿಯೋಣ ಅಂತ ಬಂದ್ವಿ ಇಲ್ಲಿ. ಸೊ ಈಗ ಬರೇಲಿಯಿಂದ ನಾವು ಹೋಗೋ ರಾಮನಗರ್ಗೆ ಆಲ್ಮೋಸ್ಟ್ 3 ಅವರ್ಸ್ ಜರ್ನಿ ಇದೆ. ಸೊ ಆನ್ ದ ವೇ ಹೋಗ್ತಾ ಇದ್ದೀವಿ. ಸೊ ಇಷ್ಟು ನಾರ್ತ್ ಇಂಡಿಯಾಗೆ ಬಂದಮೇಲೆ ಒಂದು ಟೀ ಕುಡಿಬೇಕು ಅಂತ ಅನಿಸ್ತಿದೆ. ಸೊ ಅದಕ್ಕೆ ಇವಾಗ ಡ್ರೈವರ್ನ ನಿಲ್ಲಿಸಿದ್ವಿ. ಸೊ ಎಲ್ಲರೂ ಇವಾಗ ಹೋಗೋಣ, ಟೀ ಕುಡಿಯೋಣ. ಎಂಥ ಟೀ ಅಂದರೆ ಸಖತ್ತಾಗಿದೆ. ಇವ್ರ ಮಾತ್ರ ನಮ್ಮ ಊರಲ್ಲಿ ಇದ್ದಿದ್ರೆ ಪಕ್ಕ ಒಂದು ಟೀ ಅಂಗಡಿ ಇಡಿಸ್ಬಿಡ್ತಿದ್ದೆ. ಸೊ ಕಾರ್ಬೆಟ್ಗೆ ಆನ್ ದ ವೇನಲ್ಲಿ ಇದ್ದೀವಿ. ಇನ್ನೊಂದು 1.5 ಅವರ್ ರೀಚ್ ಆಗಿಬಿಡ್ತೀವಿ ರಾಮನಗರ್ಗೆ. ಕಾರ್ಬೆಟ್ ಹತ್ರ ಹೋಗ್ತಾ ನನ್ನ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಎಷ್ಟೇ ಸಲ ಕಾಡಿಗೆ ಹೋದ್ರೂ ಫಸ್ಟ್ ಟೈಮ್ ಜಂಗಲ್ ಹತ್ರ ಹೋಗೋ ಎಕ್ಸೈಟ್ಮೆಂಟ್ ಅಂತೂ ಯಾವತ್ತೂ ಹೋಗಲ್ಲ. ನಿಮಗೂ ಹಂಗೆ ಯಾವ ಥರ ಅನಿಸಿದ್ಯಾ? ಇನ್ನು ಹತ್ರ ಹೋಗ್ತಾ ಇದ್ದೀವಿ. ಸೊ ನಮ್ಮ ಡ್ರೈವರ್ ಏನು ಹೇಳ್ತಿದ್ದಾರೆ, ಹತ್ರ ಹೋಗ್ತಾ ಸ್ವಲ್ಪ ಫಾರೆಸ್ಟ್ ಪ್ಯಾಚ್ ಸ್ಟಾರ್ಟ್ ಆಗುತ್ತಂತೆ. ಕಾಯ್ಕೊಂಡಿದ್ದೀವಿ ಅದಕ್ಕೆ. ಜಸ್ಟ್ ಒಂದು ಗ್ಲಿಮ್ಸ್ ಹಾಕಲ್ಲ, ಬೆಳಿಗ್ಗಿಂದ ಆ ಕ್ಯೂರಿಯಾಸಿಟಿಯಿಂದ ಬಂದಿದ್ದೀವಿ. ಸೊ ನೋಡೋಣ, ತೋರಿಸ್ತೀನಿ ನಿಮಗೆ ಹೆಂಗಿದೆ ನಮ್ಮ ಕಾರ್ಬೆಟ್ ಅಂತ. ಹತ್ರ ಬರ್ತಾ ಇದ್ದೀವಿ. ಸೊ ಈಗ ನಾವು ಹೋಗ್ತಾ ಇದ್ವಿ ಒಂದು ರೋಡಲ್ಲಿ. ಇನ್ನು ಎಲಿಫೆಂಟ್ ಕ್ರಾಸಿಂಗ್ ಇತ್ತು. ಸೊ ಸಡನ್ನಾಗೆ ಎಲಿಫೆಂಟ್ಸ್ ಒಂದು ಜ್ಞಾಪಕ ಬಂದ್ಬಿಡ್ತು. ಸೊ ಒಂದು ರೋಡ್ ತೋರಿಸ್ತೀನಿ, ಅಲ್ಲೆಲ್ಲ ದೊಡ್ಡ ಮೇನ್ ರೋಡ್ ಇದೆ. ಎಲಿಫೆಂಟ್ಸ್ ಎಲ್ಲ ಕ್ರಾಸ್ ಆಗುತ್ತೆ, ಅದೇ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಇದೆ. ಸೊ ಎಲ್ಲಿ ನೋಡಿದ್ರು ನೋಡಿ ಆ್ಯನಿಮಲ್ಸ್ಗೆ ಚಾಲೆಂಜ್ ಇದ್ದೇ ಅಂತಿದೆ. ಬಂಡೀಪುರಿಂದ, ನಾಗರಹೊಳೆಯಿಂದ, ಕಾರ್ಬೆಟಲ್ಲೂ ಅದೇ.
ಸ್ನೇಹಿತರೆ ನೋಡಿ, ಇದೊಂದು ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತೆ. ಬಟ್ ಮಧ್ಯದಲ್ಲಿ ನೋಡಿ ಈ ಬ್ಯಾರಿಕೇಡ್ ಇದೆ. ನಮ್ಮ ಡ್ರೈವರ್ ಹೇಳ್ತಿದ್ದಾರೆ ಇದ್ರ ಮೇಲೂ ಕ್ರಾಸ್ ಆಗುತ್ತಂತೆ. ನೋಡಿ ಎಷ್ಟು ಕಷ್ಟ ಇದೆ ಪ್ರಾಣಿಗಳಿಗೆ. ಸ್ಟಾರ್ಟ್ ಆಗಿಬಿಡ್ತು ಕಾರ್ಬೆಟ್ ಹವಾ. ನೋಡಿ ಹೆಂಗಿದೆ ರೋಡು, ಕ್ಯಾನೋಪೀಸು, ಒಳ್ಳೆ ನಾಗರೊಳೆ ಫೀಲ್ ಕೊಡ್ತಾ ಇದೆ ನಂಗೆ ಆಲ್ರೆಡಿ. ಬನ್ನಿ ಇನ್ನೂ ತೋರಿಸ್ತೀನಿ. ಫ್ರೆಂಡ್ಸು ಎಲ್ಲರೂ ಆಲ್ರೆಡಿ ಲೆಪರ್ಡ್ಗೆ ಮರಗಳನ್ನ ಹುಡುಕ್ತಾ ಇದ್ದಾರೆ. ಚಂದನ್ ಅವ್ರು ಈ ಕಡೆ, ಧೀರಜ್ ಅವ್ರು ಆ ಕಡೆ, ಕುಸುಮ ಅವರು ಆ ಕಡೆ, ಎಲ್ಲರೂ ನೈಸ್. ಆಲ್ರೆಡಿ ಸ್ಟಾರ್ಟೆಡ್. ಧೀರಜ್ ನೋಡಿ ಆಲ್ರೆಡಿ ವ್ಯೂನಲ್ಲಿ ಕಳೆದೋಗ್ಬಿಟ್ಟಿದ್ದಾರೆ. ನೋಡಿ ಈ ಬೆಟ್ಟ ಎಲ್ಲ, ಈ ಬೆಟ್ಟಕ್ಕೆ ಅಷ್ಟೊಂದು ಇದು. ವಾವ್ ವಾವ್ ವಾವ್. ನೋಡಿ ಈ ಬೆಟ್ಟ ನೋಡಿದ್ರೆ ನಮ್ಮ ಹೋಮ್ ಟೌನ್ ಬಂಡೀಪುರ ಜ್ಞಾಪಕ ಬಂದ್ಬಿಡುತ್ತೆ ನನಗೆ, ಅಷ್ಟು ಸಖತ್ತಾಗಿದೆ. ಸೊ ಕೆಳಗಡೆ ಬಂದ್ಬಿಟ್ಟು ಫುಲ್ ಮಾನ್ಸೂನ್ ಟೈಮಲ್ಲಿ ಫುಲ್ ನದಿ ಇರುತ್ತೆ. ಸೊ ಐ ಥಿಂಕ್ ಕಂಟಿನ್ಯೂಷನ್ ಇಲ್ಲೇ ನಾವು ರಾಮಗಂಗಾ ರಿವರ್ ಇಂದ ಹಿಂಗೆ ಬರುತ್ತೆ ಅಂದ್ಕೊತೀನಿ. ಸೊ ಆಲ್ ಸೆಟ್. ತುಂಬ ಕ್ಯೂರಿಯಾಸಿಟಿ ಫ್ರಮ್ ಆಲ್ ದ ಸ್ಟೋರೀಸ್ ಐವ್ ಹರ್ಡ್ ಅಬೌಟ್ ಕಾರ್ಬೆಟ್. ಲುಕಿಂಗ್ ಫಾರ್ವರ್ಡ್. ನಾಳೆ ನೋಡೋಣ. ನಮ್ಮ ರೆಸಾರ್ಟ್ ಇನ್ನು ಹಾರ್ಡ್ಲಿ ಅ ಫ್ಯೂ ಮೀಟರ್ಸ್ ಅಷ್ಟೇ. ಬಟ್ ನೋಡಿ ಇಟ್ಸ್ ಆಲ್ರೆಡಿ ಇನ್ಸೈಡ್ ದ ಫಾರೆಸ್ಟ್. ತುಂಬ ಎಕ್ಸೈಟಿಂಗ್ ಆಗಿದೆ. ನಮಸ್ಕಾರ ಎಲ್ರಿಗೂ. ಸೊ ಫೈನಲಿ ನಮ್ಮ ರೆಸಾರ್ಟಿಗೆ ನಾವು ರೀಚ್ ಆಗಿದ್ದೀವಿ. ಸೊ ಇವತ್ತು ಬಂದುಬಿಟ್ಟು ಇಲ್ಲಿ ನಾವಿರೋದು ಜಸ್ಟ್ 1 ನೈಟಿಗೆ ಮಾತ್ರ. ಬಿಕಾಸ್ ನಾಳೆ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಫಾರೆಸ್ಟ್ ಒಳಗಡೆ ದಿಖಾಲ. ಸೊ ಇಲ್ಲಿ ಇವತ್ತು 1 ನೈಟ್ ಸ್ಟೇ ಆಗ್ತೀವಿ. ಯಾಕಂದರೆ ನಾಳೆ 10 o'clockಗೆ ಎಂಟ್ರಿ ಇರೋದು ದಿಖಾಲನಲ್ಲಿ. ಸೊ ಯಾಕೆ ಬೇಗ ಒಂದು ಟೈಮ್ ವೇಸ್ಟ್ ಏನಕ್ಕೆ ಮಾಡೋದು ಅಂದ್ಬಿಟ್ಟು ಒಂದು ದಿವಸ ಮುಂಚೆನೇ ಬಂದು ನಾಳೆ ಮಾರ್ನಿಂಗ್ ಬಿಜ್ರಾನಿ ಝೋನಲ್ಲಿ ಸಫಾರಿ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಅವರ್ ಫಸ್ಟ್ ಝೋನ್ ವೇರ್ ವಿ ಗೋ ಫಾರ್ ಕಾರ್ಬೆಟ್. ಓಕೆನಾ. ಸೊ ದಿಸ್ ಇಸ್ ಪ್ಲೇಸ್ ವೇರ್ ವಿ ಸ್ಟೇ. ಸೊ ಇಲ್ಲಿಗೆ ಬಂದುಬಿಟ್ಟು ಈ ಹೆಸರು ಕಾರ್ಬೆಟ್ ಮಚಾನ್ ರೆಸಾರ್ಟ್ ಅಂತ. ತುಂಬ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ವಾವ್. ಸೊ ನೋಡಿ ಎಂಟರ್ ಆಗ್ತಿದ್ದಂಗೆ ನಮ್ಮ ಫೇವ್ರೇಟ್ ಲೆಪರ್ಡ್ ಕಾಣಿಸ್ಬಿಡ್ತು. ಎಲ್ಲೋದ್ರೂ ಲೆಪರ್ಡ್ ನಮ್ಮನ್ನ ಬಿಡಲ್ಲ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಪಿಕ್ಚರು. ಸ್ಪರ್ಶಿತ್ ಸಿಂಗ್ ಅವ್ರು ತೆಗೆದಿರೋದು. ಭಾಳ ಚೆನ್ನಾಗಿದೆ ಚಿತ್ರ. ನೋಡಿ ಚೆನ್ನಾಗಿದೆ ರೆಸಾರ್ಟ್ದು ಆ್ಯಂಬಿಯನ್ಸ್ ಆ್ಯಂಡ್ ಟೈಗರ್ ಪಿಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿರೋದು. ಇಲ್ಲಿ ನೋಡಿ ಎಲಿಫೆಂಟ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೇಮಿಂಗು. ಟೈಗರ್ ನೋಡಿ ಮರದ ಮೇಲೆ ಕೂತಿದೆ. ಎಂಥ ಬ್ಯೂಟಿಫುಲ್ ಪಿಕ್ಚರ್ ಅಲ್ವಾ. ಸೊ ಬನ್ನಿ ನೋಡೋಣ ನಮ್ಮ ರೆಸಾರ್ಟ್ ಹೆಂಗಿದೆ ಅಂತ. ವಾವ್. ನಮಸ್ಕಾರ ಹಾಕ್ಕೊಳ್ಳಿ ಗಣೇಶಗೆ. ಎಲ್ಲ ಚೆನ್ನಾಗಿ ಆಗಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಗಣೇಶ ನೋಡಿ. ಮತ್ತು ದೇವಿ ಇದ್ದಾರೆ ಅವು. ಸೊ ಬನ್ನಿ. ಹಾಯ್ ಗೈಸ್. ಸೊ ಬಂದಿದ್ದೀವಿ. ವಿ ಹ್ಯಾವ್ ರೀಚ್ ರೆಸಾರ್ಟ್. ಸೊ ಅರವಿಂದ್ ಅವರು ಐ ಥಿಂಕ್ ಸ್ಟಾರ್ಟಿಂಗಿಂದ ರಿಸೆಪ್ಷನ್ ಎಲ್ಲ ತೋರಿಸಿದ್ದಾರೆ. ಸೊ ಬನ್ನಿ ರೆಸ್ಟೋರೆಂಟ್ ನೋಡೋಣ. ಆ್ಯಂಡ್ ಬ್ಯೂಟಿಫುಲ್ ಲೆಪರ್ಡ್ ಆನ್ ಟ್ರೀ ಪೇಂಟಿಂಗ್. ಇಲ್ಲಿ ಎಲ್ಲ ಕಡೆ ಲೆಪರ್ಡು. ಸೊ ಅದೊಂಥರ ನಮಗೆ ಲಕ್ಕಿ ಅನಿಮಲ್ ಇದ್ದಂಗೆ ಅದು. ಬನ್ನಿ ರೆಸ್ಟೋರೆಂಟ್ ನೋಡೋಣ. ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು. ಸೊ ಇವಾಗ ನಾವು ನಮ್ಮ ರೂಮ್ ತೋರ್ಸೋಕ್ಕಿಂತ ಮುಂಚೆ ಇಲ್ಲೊಂದು ಸ್ಪಾಟ್ ಇದೆ. ವ್ಯೂ ನೋಡಿ ಏನು ಸೂಪರ್ ಆಗಿದೆ. ಆಗಲೇ ಇನ್ನೂ ಸನ್ಸೆಟ್ ಆಗಬೇಕಾರೆ ಅಂತೂ ಇನ್ನೂ ಬ್ಯೂಟಿಫುಲ್ ಆಗಿತ್ತು. ಸೊ ಅದಕ್ಕೆ ಅಂತ ಇಲ್ಲಿದ್ದೀವಿ. ನೆಕ್ಸ್ಟ್ ನಮ್ಮ ರೂಮ್ ಹತ್ರ ಹೋಗೋಣ. ರೂಮ್ ತೋರಿಸ್ತೀವಿ ಬನ್ನಿ. ಸೊ ನೋಡಿ ಇದೇ ನಾವು ಸ್ಟೇ ಆಗ್ತಾಯಿರೋ ರೂಮ್ಗಳು. ಸೊ ತುಂಬ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿ ಥರ ಒಳ್ಳೆ ಆ್ಯಂಬಿಯನ್ಸ್ ಇದೆ ರೂಮಲ್ಲೂ. ಬನ್ನಿ ನಮ್ಮ ರೂಮ್ ನೋಡೋಣ. ಓ ಹಾಯ್. ರೂಮ್ ಅಂತೂ ಸಖತ್ತು. ಮತ್ತೆ ನೋಡಿ ಲೆಪರ್ಡೇ ಇಲ್ಲೂ ಥೀಮು. ಏನೋ ನಮಗೂ ಲೆಪರ್ಡ್ಗಿರೋ ಕನೆಕ್ಷನ್ ಯಾವತ್ತೂ. ಸೊ ಎ ಸಿ ಇದೆ. ಇಲ್ಲಿ ಒಂದು ಒಳ್ಳೆ ವ್ಯೂ ಇದೆ ಅನ್ಕೊತೀನಿ. ಬನ್ನಿ ನೋಡೋಣ. ಚೆನ್ನಾಗಿದೆ ವ್ಯೂ ಇಲ್ಲಿಂದ. ಒಳ್ಳೆ ಸ್ವಲ್ಪ ತಂಪಾಗಿದೆ.
ಸೊ ಸ್ನೇಹಿತರೆ ಎಷ್ಟು ದೂರದಿಂದ ಬಂದಿದ್ದೀವಿ ನೋಡಿ. ಬ್ಯಾಂಗ್ಳೂರಿಂದ ಬರೇಲಿಯಿಂದ ರಾಮನಗರ, ಆಲ್ಮೋಸ್ಟ್ ನಾಟ್ ಶೋರ್ ಎಷ್ಟೊತ್ತು, ಸುಮಾರು 7:30 AM ಇಂದ ಆಲ್ಮೋಸ್ಟ್ ಈಗ 6:30 ಆಯಿತು. ಟ್ರಾವೆಲಿಂಗಲ್ಲೇ ಇದ್ದೀವಿ. ಬಟ್ ಸ್ಟಿಲ್ ಸ್ಟ್ರೈನ್ ಅಂತೂ ತುಂಬ ಇದೆ. ಬಟ್ ಎಸ್, ಇದೆಲ್ಲ ಮಾಡೋದು ಒಂದು ಪ್ಯಾಷನ್ಗೆ, ಆ್ಯಂಡ್ ಇಟ್ ಮೇಕ್ಸ್ ಅಸ್ ಫರ್ಗೆಟ್ ಎವ್ರಿಥಿಂಗ್. ಇಷ್ಟು ದೂರ ಬಂದಿದ್ದೀವಿ. ಸೊ ನಾಳೆ ನಮ್ಮ ಫಸ್ಟ್ ಸಫಾರಿ ಬಿಜ್ರಾನಿ ಝೋನಲ್ಲಿ ಮಾರ್ನಿಂಗ್ ಇದೆ. ಅದು ಮುಗಿಸ್ಕೊಂಡು ದಿಕ್ಕಾಲಾಗಿ ಹೋಗ್ತಾ ಇದ್ದೀವಿ. ಸೊ ನಾಳೆ ಮೀಟ್ ಆಗೋಣ.